ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಎರೆಹಂಚಿನಾಳದಲ್ಲಿ ಮಳೆಗಾಗಿ ಶ್ರೀ ಪತ್ರೇಶ್ವರ ದೇವರಿಗೆ ಸಪ್ತಭಜನೆ ಮಾಡುತ್ತಾ ಪ್ರಾರ್ಥನೆ ಆರಂಭ. ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಮಳೆ ಬಾರದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸಪ್ತಭಜನೆ. ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳದಲ್ಲಿ ಸಪ್ತಭಜನೆ. ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಗೆಂದು ದೊರೆಯುವ 3 ರಿಂದ 5 ದಳದ ಬಿಲ್ಲುಪತ್ರಿ ವನದ ದಕ್ಷಿಣ ಭಾರತದ ಶ್ರೀ ಪತ್ರೇಶ್ವರ ದೇವರಿಗೆ ಸಪ್ತಭಜನೆ ಮಾಡುತ್ತಾ ವಿಶೇಷ ಪ್ರಾರ್ಥನೆ ಆರಂಭವಾಗಿದೆ. ಪ್ರತಿ 2 ತಾಸಿಗೊಂದು ತಂಡದಂತೆ ಪ್ರತಿಯೊಬ್ಬರಂತೆ 7 ತಂಡದ ಜನರು ತಣ್ಣೀರು ಸ್ನಾನ ಮಾಡಿ 7 ಜನರು ಮಡಿ ಉಡಿಯಿಂದ ಮನೆಯ ಮೇಲೆ ನಿಂತುಕೊಂಡು ಶಿವ ಶಿವ ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಓಂ ನಮಃ ಶಿವಾಯ ಎಂದು ಭಕ್ತಿಪೂರ್ವಕವಾಗಿ ಘೋಷಣೆ ಕೂಗುವ ಮೂಲಕ ಮಳೆಗಾಗಿ ಸಪ್ತಭಜನೆ ಮಾಡುತ್ತಾರೆ. ಕಳೆದ 20 ದಿನಗಳಿಂದ ಮಳೆಯಾಗದ ರೈತರು ಕಂಗಾಲು. ಮಳೆಗಾಗಿ ದೇವರಿಗೆ ಪ್ರಾರ್ಥನೆ. 7 ದಿನ ನಿರಂತರ ಭಜನೆಯಿಂದ ಮಳೆಯಾಗುತ್ತದೆ ಎಂಬ ನಂಬಿಕೆಯಿಂದ 7 ದಿನದ ನಂತರ ಮುಕ್ತಾಯಗೊಳ್ಳುವ ಸಪ್ತಭಜನೆ. ಅಂದು ಗ್ರಾಮದಲ್ಲಿ ಮಹಾಪ್ರಸಾದದ ವ್ಯವಸ್ಥೆ. ಸಪ್ತಭಜನೆಯಿಂದ ಮಳೆಯಾಗುತ್ತದೆ ಎಂಬ ನಂಬಿಕೆ ನಮಗೆ ಕಡ್ಡಾಯವಾಗಿದೆ. ಮಳೆ ಹೋದಾಗೊಮ್ಮೆ ನಾವು ಸಪ್ತಭಜನೆ ಹಚ್ಚೋದೇ ಹಿಂದಿನಿಂದಲೂ ರೂಢಿಸಿಕೊಂಡು ಬಂದಿದೆ ಎನ್ನುತ್ತಾರೆ ಗ್ರಾಮದ ರೈತರು. ಈ ಹಿಂದೆ 2021 ಹಾಗೂ 2017ರಲ್ಲಿಯೂ ಹೀಗೆ ಮಳೆ ಕೈಕೊಟ್ಟಿತ್ತು. ಮಳೆಗಾಗಿ ಎರೆಹಂಚಿನಾಳ ಗ್ರಾಮದ ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಸಪ್ತಭಜನೆ ಹಚ್ಚಲಾಗಿತ್ತು. ಸಪ್ತಭಜನೆ ಹಚ್ಚಿದ 4 ದಿನದಲ್ಲಿ ಗ್ರಾಮದಲ್ಲಿ ಜಿಟಿ ಮಳೆ ಆಗಿತ್ತು. ಮಳೆ ಆಗುತ್ತದೆ ಎನ್ನುವ ನಂಬಿಕೆಯಿಂದ ಈ ವರ್ಷ ಕೂಡ ಮಳೆಗಾಗಿ ಸೋಮವಾರ ದಿವಸದಿಂದಲೇ ಶ್ರೀ ಪತ್ರೇಶ್ವರ ದೇವರಿಗೆ ಸಪ್ತಭಜನೆ ಆರಂಭಿಸಿದೆ. 4 ದಿನದಲ್ಲಿ ಗುರುವಾರ ಹಾಗೂ ಶನಿವಾರ ದಿವಸ ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಶ್ರೀ ಪತ್ರೇಶ್ವರ ಕೃಪೆ ಆಶೀರ್ವಾದದಿಂದ ಅಲ್ಪ ಸ್ವಲ್ಪ ಮಳೆ ಸುರಿದಿದೆ. ಈಗ ಮೋಡ ಕವಿದ ವಾತಾವರಣ ಇದ್ದು ಇನ್ನು ಮುಂದೆ ಮಳೆ ಆಗುವ ನಿರೀಕ್ಷೆ ಇದೆ. ಹಿಂಗಾರು ಬಿತ್ತನೆಗೆ ಅನುಕೂಲವಾಗಲಿ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ತಿಳಿಸಿದರು. ವರದಿ ಅಂದಪ್ಪ ಕೋಳೂರ, ಕೊಪ್ಪಳ. ಕತ್ತಕ್ಕೆ ಮಳೆನೂ ಆಗ್ಲಿಲ್ಲ, ಋಣಿ ಮಳೆನಲ್ಲೇ ಋಣಿ ಮಳೆ ಸ್ವಲ್ಪ ಆಯ್ತು. ಋಣಿ ಮಳೆಗೆ ಹೆಸರು, ಶೇಂಗಾ, ತೊಗರಿ, ಮೆಕ್ಕೆಜೋಳ ಎಲ್ಲ ಬೆಳೆ ಹಾಕಿದ್ರು ಒಣಗಿಬಿಟ್ಟು. ಕೆಲವೊಬ್ರು ಮಳೆ ಆಗ್ಲಾರ್ಕ ಧೈರ್ಯ ಸಾಲಕ್ಕೆ ಬೆಳೆನ ಯಾವ್ದು ಬಿತ್ತನೆ ಮಾಡ್ಲಿಲ್ಲ, ಕರೆವಲ್ಲ ಹಂಗ ಉಳ್ಕೊಂಡು ಸೀಡ್ ಏನು ಮಳೆ ಆಗಿಲ್ಲ ಅಂತೇಳಿ ಇಲ್ಲಿ ಪತ್ರೇಶ್ವರ ದೇವಸ್ಥಾನ ಏನ್ ಪತ್ರಿವನ ಐತಿ, ವಿಶೇಷವಾಗಿ ಬೇಲು ಪತ್ರಿವನ ಇದರಿಂದ ಪತ್ರೇಶ್ವರ ಸೋಮವಾರದಿಂದ ಸಪ್ತಭಜನೆ ಹಿಂದೂ ಮಳೆ ಆಗಿದ್ದಿಲ್ಲ. 2013ರಾಗನು ಒಂದು ಸಪ್ತಭಜನೆ ಹಚ್ಚಿದ 4 ದಿನಕ್ಕನ ಮಳೆ ಉದುರಿತು, ಜೊತೆ ಮಳೆ ಆಯ್ತು. ಈ ವರ್ಷ ಮೊನ್ನೆ ಈಗ ಹಚ್ಚಿದ 4 ದಿನದಲ್ಲಿ ಈ ಮಳೆ ಆಗೈತಿ. ಅಂದ್ರೆ ಹಿಂದಿನ ಸಂಪ್ರದಾಯ ಪ್ರಕಾರ ಈಗಿನ ಮಳೆ ಯಾವಾಗ ಹೋಗುತ್ತ ಅದು ಒಂದು ಸಪ್ತಭಜನೆ ಹಚ್ಚೋದು ಒಂದು ವಿಶೇಷ ಅಂತ ನಾ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಕಲಬುರಗಿ ಒಳಗ ಪರಿಹಾರ ಹಾಕ್ತೇನೆ, ಆಮೇಲೆ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಏನಾಯ್ತು ಇನ್ನೂವರೆಗೆ ಹಾಕಿಲ್ಲ. ರೈತರು ಬೆಳೆ ಹೊಂಟಾರ ಇಲ್ಲಿ ಶಾಸಕರು ಬೆಳೆ ಹೊಂಟಾರ. ಆಮೇಲೆ ಇವತ್ತೇನೈತಿ ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ, ಹಾಗಾಗಿ ಎಲ್ಲಾ ಸಮಸ್ಯೆ ಇತ್ತು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಏನೈತಿ ಅಂದ್ರೆ 2 ಲಕ್ಷವರೆಗೆ ಸಾಲ ಮನ್ನಾ ಮಾಡ್ಬಿಟ್ಟು ವಿಶೇಷವಾಗಿ ಏನೈತಿ ಬರ ಘೋಷಣೆ ಮಾಡಿ ಬರ ಪರಿಹಾರ ಹಾಕಂತ ವಿಚಾರ ಆಗ್ಬೇಕು. ಅಂದ್ರೆ ಯಾಕಂದ್ರೆ ಈ ಸದ್ಯ ಮಳೆ ಆದ್ರ ಸತ್ವ ಮುಂಗಾರಿ ಅಂತ ಹಾಳಾಗು, ಹಿಂಗಾರಿ ಬೆಳೆಗೆ ಅಷ್ಟು ಅನುಕೂಲ ಆಗುತ್ತೆ. ಸದ್ಯ ಶೀಘ್ರದಲ್ಲೇ ಬರ ಘೋಷಣೆ ಮಾಡ್ಬೇಕಂತೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಮನವಿ ಮಾಡ್ತೀನಿ. ಈ ಮಳೆ ಹೋಗೋದಕ್ಕ ಸ್ಪ್ರಿಂಕ್ಲರ್ ಇಲ್ಲ, ಇದಕ್ಕೆ ನೀರು ಅಲ್ಪ ಸ್ವಲ್ಪ ಉಪಯೋಗ ಮಾಡ್ಕೋಬೇಕಂದ್ರೆ ಬೆಳೆ ಹೊರಗೆ ಅದಕ್ಕೆ ಸ್ಪ್ರಿಂಕ್ಲರ್ ಹಚ್ಚಿ ಹೊಡೆಯದ್ರಿ. ನೀರು ಕಮ್ಮಿ ಇತ್ತು, ಮತ್ತ ಅದಕ್ಕೆ ಟ್ಯಾಂಕರ್ ಮುಖಾಂತರ ರಾತ್ರಿ ಏರಾದ್ರಿ ಹಗಲತ್ತು ಹೊಡೆಯದ್ರಿ. ಈ ತರ ಮಾಡ್ತಾ ಇದ್ರಿ. ಖರ್ಚು ನೋಡಿದ್ರೆ ಹೆಚ್ಚು ಬರ್ತಾ ಇದೆ. ರೈತರು ಈ ಉಳಿಬೇಕಂದ್ರ ಸರ್ಕಾರ ಏನಾದ್ರು ಸ್ವಲ್ಪ ಬರ ಅಂತ ಘೋಷಣೆ ಮಾಡಿದ್ರ ಈ ಮುಂದ್ ನಾವು ಬೆಳೆ ಅಂತ ಹೊಂಟದ್ರಿ. ಬರ ಅಂತ ಘೋಷಣೆ ಆಗ್ತದೆ, ನಾವು ಸರ್ಕಾರದಿಂದ ಏನಾದ್ರು ನಿರೀಕ್ಷೆ ಮಾಡಕತ್ತೀವಿ. ನಮ್ ಸರ್ಕಾರ ಅಂತ ಎಲ್ಲ ಕಾಂಗ್ರೆಸ್ನ ಅರೆಸ್ಟ್ ಕಳಿಸಿದ್ವಿ. ಎಲ್ಲ ಶಾಸಕರು ಸಚಿವರು ಮಾಡ್ತಾ ಇದ್ರೆ ನಾವು ರೈತರ ನೆರವಿಗೆ ಬರ್ಬೇಕಂತಂದು ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ತೇವೆ. ನಮ್ಮ ಅಣ್ಣಪ್ಪ ನೆರಗಲ್ಲ ಅಂತ.